ಪೊಲೀಸ್ ಇಲಾಖೆಯ ಮುಖ್ಯ ಆಸ್ತಿ ಅಂದರೆ ಮಾನವ ಸಂಪನ್ಮೂಲ. ನಮ್ಮಲ್ಲಿ ಈಗ 1,15,000 ಜನಕ್ಕಿಂತ ಜಾಸ್ತಿ ಪೊಲೀಸವರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ 1,15,000 ಪೊಲೀಸವರು ನಮ್ಮ ಸರ್ಕಾರ ಮತ್ತು ಸಾರ್ವಜನಿಕರ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಅವರ ಮನೋಬಲ ಮತ್ತು ಮನೋಸ್ಥೈರ್ಯ ಬಹಳ ಮುಖ್ಯವಾಗಿರ್ತದೆ. ಈ ಒಂದು ದಿಶೆಯಲ್ಲಿ ಅಂದರೆ ಪೊಲೀಸವರ ಮನೋಬಲ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರ ನೇತೃತ್ವದಲ್ಲಿ ಘನ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾರ್ಯಗತೆಗೆ ತಂದಿದೆ. ಇದು ಇವತ್ತು ಉದ್ಘಾಟನೆ ಆಗ್ತಾ ಇರುವ ಈ ಪೊಲೀಸ್ ಸಮುದಾಯ ಭವನ ಇದಕ್ಕೆ ಒಂದು ಸಾಕ್ಷಿ ಅಂತ ನಾವು ಹೇಳ್ಬೋದು. ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಅಕಾಡೆಮಿಯನ್ನು, ಪ್ರಿಸನ್ ಅಕಾಡೆಮಿಯನ್ನು ಪ್ರಾರಂಭ ಮಾಡುವಂಥ ಕಟ್ಟಡವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇದು ಇಡೀ ದೇಶದಲ್ಲೇ ಮೊದಲನೆಯದು. ಅದೇ ರೀತಿ ಇವತ್ತು KSRP ಸಮುದಾಯ ಭವನ, ಬಹುಶಃ ನನಗನ್ಸುತ್ತೆ ಇಡೀ ದೇಶದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಇಷ್ಟೊಂದು ದೊಡ್ಡ ಸಮುದಾಯ ಭವನ ಕಟ್ಟಿರೋದಕ್ಕೆ ಉದಾಹರಣೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಥಮತಃ BMRCL ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ, ಮಹೇಶ್ವರ ರಾವ್ ಅವರಿಗೆ. ಈ ಕಟ್ಟಡ ಕಟ್ಟೋದಕ್ಕೆ ನಾವೊಂದಿಷ್ಟು ಜಾಗ ಕೊಟ್ಟಿರ್ಬೋದು, ಆದರೆ ಸುಮಾರು 40 ಕೋಟಿ ರೂಪಾಯಿಯನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಅವರಿಗೆ ಅಭಿನಂದನೆಯನ್ನು ಹೇಳಲೇಬೇಕಾಗ್ತದೆ. ಕೇಂದ್ರದ ಗೃಹ ಖಾತೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದರು. ನಮ್ಮ ಇಲಾಖೆ ಅವರ ಪರಿಶೀಲನೆಯನ್ನು ಮಾಡಿದರು. ರಾಜ್ಯದ ಕಾರ್ಯಕ್ರಮಗಳು, ರಾಷ್ಟ್ರದ ಕಾರ್ಯಕ್ರಮಗಳು ಅವೆಲ್ಲ ನೋಡುವಾಗ ಕರ್ನಾಟಕ ಪೊಲೀಸ್ ಬಹಳ ಉತ್ತಮವಾಗಿದೆ, ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್ ಅಂತ ಹೇಳುವಂಥ ಮಾತನ್ನು ಒಬ್ಬ ಪ್ರಧಾನ ಕಾರ್ಯದರ್ಶಿ ಈ ದೇಶದ ಗೃಹ ಖಾತೆಯನ್ನು ವಹಿಸ್ಕೊಂಡವರು ಹೇಳ್ತಾರೆ ಎಂದಾಗ ನನಗೆ ಸ್ವಾಭಾವಿಕವಾಗಿ ಹೆಮ್ಮೆ ಬರುತ್ತೆ. ಹೈದರಾಬಾದಿನ ವಿಶ್ವವಿದ್ಯಾನಿಲಯ ಹೇಳುತ್ತೆ ಕರ್ನಾಟಕ ಪೊಲೀಸ್ ನ್ಯಾಯ ಕೊಡೋದ್ರಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನ ಅಂತ ಹೇಳುತ್ತೆ. ನಾವೇ ಪ್ರಾರಂಭ ಮಾಡಿದ್ದು ಮೊದಲು CID ಹೆಡ್ಕ್ವಾರ್ಟರ್ಸ್ನಲ್ಲಿ ಪೊಲೀಸ್ ಸ್ಟೇಷನ್ ಪ್ರಾರಂಭ ಮಾಡೋದು. ಇವತ್ತು ಆ ಆಧುನಿಕತೆಯಲ್ಲಿ ಸೈಬರ್ ಕ್ರೈಮನ್ನು ತಡೆಗಟ್ಟುವಂಥ ಶಕ್ತಿಯನ್ನು ಪಡ್ಕೊಂಡಿದ್ರೆ ಯಾವುದಾದ್ರೂ ಪೊಲೀಸ್ ಇಲಾಖೆ ರಾಜ್ಯ ದೇಶದಲ್ಲಿ ಅದು ಕರ್ನಾಟಕ ಅನ್ನೋದನ್ನು ಹೆಮ್ಮೆಯಿಂದ ಹೇಳಬೇಕು. ಅಪರಾಧಗಳನ್ನು ಡಿಟೆಕ್ಟ್ ಮಾಡೋದರಲ್ಲಿ ಈಗಾಗಲೇ ನಮ್ಮ ಅಂಕಿ ಅಂಶಗಳು ಹೇಳ್ತಾವೆ, ಅಪರಾಧಗಳ ಸಂಖ್ಯೆ ಕಡಿಮೆ ಆಗಿದೆ, ಮರ್ಡರ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ, ಬೇರೆ ಬೇರೆ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ. ಕಾರಣ ನಮ್ಮ ಪೊಲೀಸ್ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಸಂಪತ್ತು ಯಾವುದು ಅಂತ ಹೇಳಿದರೆ ಅಲ್ಲಿ ಕುಳಿತಿದ್ದಾರಲ್ಲ ನಮ್ಮ ಪೊಲೀಸ್, ಅವರೇ ನಮ್ಮ ಸಂಪತ್ತು. ಈ ರಾಜ್ಯದ ಗೃಹ ಸಚಿವನಾಗಿ ಸರ್ಕಾರದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನೊಂದು ಸಲ್ಯೂಟನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. KSRP ಮತ್ತು BRMC ಅವರ ಸಹಯೋಗದೊಡನೆ KSRP ಸಮುದಾಯ ಭವನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಯಾವುದೇ ಕಾರಣಕ್ಕೆ ಈ ಕಾನ್ಸ್ಟೇಬಲ್ಗಳಿದ್ದಾರಲ್ಲ ಪಾಪ, ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು ಅವರೇ ಜಾಸ್ತಿ ಕೆಲಸ ಮಾಡೋದು.
ಅವ್ರಿಗೆಲ್ಲ ಸ್ವಲ್ಪ ಕಮ್ಮಿ ರೇಟ್ನಲ್ಲಿ ಕೊಡಿ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೊತ್ತಾಯ್ತೇನೆಯ ಉಮೇಶ್ ಕುಮಾರ್, ಅವ್ರಿಗೆಲ್ಲ ಕಮ್ಮಿ ರೇಟ್ನಲ್ಲಿ ಕೊಡಿ. ಖಾಸಗಿಯವರಿಗೆ ಕೊಡ್ತಿರಲ್ಲ, ಅವರು ಸ್ವಲ್ಪ ಜಾಸ್ತಿನೇ ಮಾಡಿ ಅಂತ ತೊಂದರೆ ಏನಿಲ್ಲ. ನನ್ನ ಪ್ರಕಾರ ಕಾನ್ಸ್ಟೇಬಲ್ಗಳಿಗೆ ಐ ಡೋಂಟ್ ನೋ, ನಿಮಗೆ ಗೊತ್ತಿಲ್ಲ ನನಗೆ, ಇದರ ಕಾನ್ಸ್ಟೇಬಲ್ಗಳಿಗೆ ಪಾಪ ಮೇಂಟೆನೆನ್ಸ್ ಖರ್ಚಿಗೆ ಅಷ್ಟೇ ಕೊಟ್ಟರೆ ಸಾಕು ಅವರು. ಕ್ರೈಮ್ ತಡೆಗಟ್ಟವ್ರು ಅವರೇ, ಹಗಲು ರಾತ್ರಿ ಎಲ್ಲ ಕೆಲಸ ಮಾಡೋರು ಅವರೇ. ಪೊಲೀಸ್ ಇಲಾಖೆ ಇರ್ತಕ್ಕಂಥದ್ದೇ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಆಸ್ತಿ, ಪ್ರಾಣ ಮಾನಹಾನಿ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರ ಒಂದು ಸಮಾಜ ಅಥವಾ ನಾಡು ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತದೆ. ಮಾಲಿನಿ ಕೃಷ್ಣಮೂರ್ತಿಯವರು ಅವರ ಬಂದಿಖಾನೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಇತ್ತು ಇವತ್ತು. ಅಲ್ಲೇನು ಭಾಷಣ ಮಾಡಲಿಲ್ಲ ನಾನು, ಪರಮೇಶ್ವರು ಭಾಷಣ ಮಾಡಲಿಲ್ಲ. ಅದಕ್ಕೆ ಇಲ್ಲಿ ಬಂದಿರೋದು ಅವರು ಮಾಲಿನಿ ಕೃಷ್ಣಮೂರ್ತಿ. ಒಂದು ಬಂದಿಖಾನೆ ಅಕಾಡೆಮಿ ಮಾಡಿದ್ದೀರಿ, ಚೆನ್ನಾಗಿ ಮಾಡಿದ್ದೀರಿ, ಭಾಳ ಸಂತೋಷ. ಅದರ ಉದ್ಘಾಟನೆಯೂ ಕೂಡ ಇವತ್ತು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯರು ನಮ್ಮ ಇಲಾಖೆಗೆ ಅನೇಕ ನಮ್ಮ ಸಾಧನೆಗಳಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಮಾನ್ಯ DG ಮತ್ತು IGPರವರ ಪರವಾಗಿ ವಂದಿಸುತ್ತಾ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೋರ್ತಾ ಇದ್ದೀನಿ. ಈ ಕ್ಷೇತ್ರದ ಶಾಸಕರು ಹಾಗೂ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಈ ನಮ್ಮ 3ನೇ ಹಾಗೂ 4ನೇ ಪಡೆಯ ಏನು ಕ್ಯಾಂಪಸ್ ಇದೆ ಅದರ ಅಭಿವೃದ್ಧಿದು ಅವ್ರದ್ದು ದೊಡ್ಡ ಕೊಡುಗೆ ಇದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸುತ್ತಾ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇಲಾಖೆಯ ಮುಖ್ಯಸ್ಥರಾದಂಥ DG ಮತ್ತು IGPರವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಏರ್ಪಡಿಸಲಿಕ್ಕೆ ನಮಗೆ ಎಲ್ಲ ಸಂದರ್ಭದಲ್ಲೂ ಸಲಹೆ ಸೂಚನೆಯನ್ನು ನೀಡ್ತಾ ಬಂದರೆ ಅವ್ರಿಗೂ ಕೂಡ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ DGPರವರಾದ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವರು ಆಗಮಿಸಿದ್ದಾರೆ, ಪ್ರಣಬ್ ಮಹಾಂತಿ ಸಾಹೇಬರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಸಾಹೇಬರು ಕೂಡ ಆಗಮಿಸಿ ಶೋಭೆ ತಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. BBMP ಕಮಿಷನರ್ ಹಾಗೂ BMRCL ವ್ಯವಸ್ಥಾಪ ನಿರ್ದೇಶಕರಾದಂಥ ಮಹೇಶ್ವರ್ ರಾವ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಈ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಸಾಕಷ್ಟು ನಮಗೆ ಸಹಕಾರ ಮಾಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಇಲಾಖೆಯ ಅನೇಕ ಹಿರಿಯ ಅಧಿಕಾರಿರವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ವಿಶೇಷ ಧನ್ಯವಾದಗಳು.